ಗಜೇಂದ್ರ ಸ್ತೋತ್ರ ಮಾಡ್ತಾ ಇದ್ದಾನೆ, ಉದ್ಧಾರ ಮಾಡುವಂಥ ಸ್ತೋತ್ರ ಮಾಡ್ತಾ ಇದ್ದಾನೆ. ಎಲ್ಲ ದೇವತೆಗಳು ನೋಡ್ತಾ ಇದ್ದಾರೆ. ಬ್ರಹ್ಮದೇವರಿಂದ ಆರಂಭ ಮಾಡಿಕೊಂಡ ಸಕಲ ದೇವತೆಗಳು ಗಜೇಂದ್ರ ಮಾಡ್ತಾ ಇರುವ ಸ್ತೋತ್ರವನ್ನು ಕೇಳ್ತಾ ಇದ್ದಾರೆ. ಯಾರೂ ಬರುವುದಿಲ್ಲ ಗಜೇಂದ್ರನನ್ನು ಉದ್ಧರಣ ಮಾಡಲಿಕ್ಕೆ. ಕಾರಣ, ಈ ಗಜೇಂದ್ರ ನಮ್ಮನ್ನು ಸ್ತೋತ್ರ ಮಾಡ್ತಾ ಇಲ್ಲ. ವಿವಿಧ ಲಿಂಗ ಭಿದಾಭಿಮಾನಾಹ. ಇವನು ಆದಿಬೀಜನಾದ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾ ಇದ್ದಾನೆ. ಆದಿಬೀಜ, ನಾನು ಆದಿಬೀಜನಲ್ಲಪ್ಪ. ಬ್ರಹ್ಮದೇವರಿಗೆ ತಿಳಿದಿದೆ. ಆದಿಬೀಜಾಯ ಪರೇಶಾಯ ಅಭಿಧೀಮಹಿ ಅಂತ ಗಜೇಂದ್ರ ಹೇಳಿದಾಗ, ನಾನು ಆದಿಬೀಜನಲ್ಲ. ಧರ್ಮ ಕಾಮಾರ್ಥ ವಿಮುಕ್ತ ಕಾಮಾಹ, ಎಲ್ಲವನ್ನ ಬಿಟ್ಟು ಸಕಲವನ್ನೂ ತ್ಯಾಗ ಮಾಡಿ ಯಾರಿಗಾಗಿ ಯೋಗಿಗಳು ಬದುಕ್ತಾರೆಯೋ ಅಂತಹವನು ನಾನಲ್ಲ ಅಂತ ರುದ್ರದೇವರಿಗೆ ತಿಳಿದಿದೆ. ಸಮಸ್ತ ದೇವತೆಗಳಿಗೆ ತಿಳಿದಿದೆ. ತತ್ರಾಖಿಲಾಮರವರೋ ಹರಿರಾವಿರಾಸೀತ್. ಭಗವಂತ ಬಂದು ಉದ್ಧರಣ ಮಾಡ್ತಾನೆ. ಪರಮಾತ್ಮನಿಗೆ ಪ್ರಿಯವಾದ ಪರಮಾತ್ಮನನ್ನ ಕರೆದಂತಹ ಸ್ತೋತ್ರ ಈ ಗಜೇಂದ್ರ ಮಾಡಿದಂತಹ ಸ್ತೋತ್ರ. ಏ ಮಾಂ ಸ್ತುವಂತಿ